ನಮಸ್ಕಾರ. ಧರಿತ್ರಿ ನರಸೀಪುರ ಬೆಂಗಳೂರಿಂದ ಕೊರಟಗೆರೆಗೆ ಹೋಗೋ ರಸ್ತೆಯಲ್ಲಿ ದಾಬಾಸ್ಪೇಟೆ ಮುಂದೆ ನರಸೀಪುರ, ಅಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿರುವಂಥ ಧರಿತ್ರಿ ನಿಮ್ಮನ್ನೆಲ್ಲ ಕರೀತಿದೆ. 5 ದಿನದ ಈ ಪ್ರಶಿಕ್ಷಣ ಭಗವಂತನ ದಯೆಯಿಂದ ತುಂಬ ಪ್ರತಿಷ್ಠಿತ ಜನಗಳ ಸಹಯೋಗದಿಂದ ನಡೆಯುತ್ತಿದೆ. ಬೆಳಗ್ಗೆ 5 ಗಂಟೆಗೆ ಶುರುವಾದ ವರ್ಗ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಇಲ್ಲಿ ಕಲೀಲಿಕ್ಕೆ ತುಂಬ ಒಂಥರ ವ್ಯವಸ್ಥೆ. ನಿನಗೆ ಗೊತ್ತಿರೋದನ್ನು ಕಲಿಸು ಮಾರಾಯ, ನಿನಗೆ ಗೊತ್ತಿಲ್ಲದಿರೋಂತ ತಿಳ್ಕೊ ಮಾರಾಯ. ನಾವೆಲ್ಲರೂ ಸೇರಿ ಸ್ವಾರ್ಥದ ಆರಾಧನೆ ಮಾಡಬೇಕು. ಎಲ್ಲರೂ ಮೊದಲು ಕೇಳೋದು ನಿನ್ನ ಆರೋಗ್ಯ ಹೇಗಿದೆ ಅಂತ. ಆರೋಗ್ಯದ ಸಮಗ್ರ ಚಿಂತನೆ ಆಗಬೇಕು. ಅಷ್ಟಾಂಗ ಯೋಗದ ಮುಖಾಂತರ, ಪ್ರಾಣಾಯಾಮದ ಮುಖಾಂತರ, ನರಗಳ ಮೇಲೆ ನಿಯಂತ್ರಣ ಮಾಡುವಂಥ ಆಕ್ಯುಪ್ರೆಷರ್, ಯೋಗ ಮುದ್ರೆ, ನ್ಯೂರೋಥೆರಪಿ ಮುಖಾಂತರ ಶರೀರದ ಎಲ್ಲ ಅಡಚಣೆಗಳನ್ನು, ಸಮಸ್ಯೆಗಳನ್ನು ದೂರ ಮಾಡ್ತಾ ಶರೀರದಲ್ಲಿ ಶುದ್ಧ ಶಕ್ತಿ ಸಂಚಾರ ಆಗಬೇಕು. ಅದಕ್ಕೆ ಭಗವಂತ ಕೊಟ್ಟಂಥ ಪ್ರಮುಖ ಗಿಡಮೂಲಿಕೆಗಳು 106. ನಮ್ಮ ಮನೆಯ ಅಂಗಳದಲ್ಲಿ ಅದೆಲ್ಲ ಅರಳಬೇಕು. 4 ತುಳಸಿ ಎಲೆ ತಗೊಳ್ಳೋರಿಗೆ ಕ್ಯಾನ್ಸರ್ ಬರೋದಿಲ್ಲ. ಪ್ರತಿದಿನ ತುಳಸಿ ಎಲೆ ತಗೊಳ್ಳೋರಾಗಬೇಕು ನಾವು. ಪಂಚಗವ್ಯ ಅರ್ಥವ್ರಿಗೆ ಆಧುನಿಕ ಎಲ್ಲ ರೋಗಗಳಿಗೂ ಮಹಾಮದ್ದು, ರಾಮಬಾಣ. ಅದನ್ನು ತಿಳಿಸ್ಕೊಡೋರಿದ್ದಾರಲ್ಲಿ. ನ್ಯೂರೋಥೆರಪಿಯಲ್ಲಿ ಸಕ್ಕರೆ ಕಾಯಿಲೆ ಸರಿ ಮಾಡೋದು ಹೇಗೆ, ಸರ್ವೈಕಲ್ ಸರಿ ಮಾಡೋದು ಹೇಗೆ, ಅದೆಲ್ಲ ತಿಳಿಸಿ ಕಳಿಸುವಂಥ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಮಾತಾಡ್ತಾ ಅವ್ರ ಮನಸ್ಥಿತಿ ಸುಧಾರಿಸ್ತಾ ರೋಗನ ದೂರ ಮಾಡೋಕ್ಕೆ ಪ್ರಮುಖರಲ್ಲಿ ಬಂದಿರ್ತಾರೆ. ನಾನು ಯೋಜನಾ ಬೈಠಕಲ್ಲಿ 3 ಸತಿ ಹೋಗಿ ಬಂದಿದ್ದೀನಿ. ಕಳೆದ 3 ತಿಂಗಳಿಂದ ನಿರಂತರ ನಾನು ಸಂಪರ್ಕದಲ್ಲಿದ್ದೀನಿ. 10 ದಿನಗಳಿಂದ ನಿರಂತರ ಕಾರ್ಯಕರ್ತರು ಕೂತ್ಕೊಂಡು ಸಣ್ಣ ಪುಟ್ಟ ಅಂಶಗಳನ್ನು ಯೋಚನೆ ಮಾಡ್ತಾರೆ. ಬಂದವರಿಗೆ ಹೆಚ್ಚು ಶಿಕ್ಷಣ ಸಿಗಬೇಕು. ಸಾಮಾನ್ಯವಾಗಿ ಎಲ್ಲಾದರೂ ಹೋದರೆ ತಿನ್ನೋಕ್ಕೇನು ಸಿಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಇಲ್ಲಿ ತಿಳಿದುಕೊಳ್ಳೋಕ್ಕೇನಿದೆ ಅನ್ನೋದೇ ಯೋಚನೆ ಮಾಡಬೇಕು. ನಾವು ಕಲಿಬೇಕು, ಇನ್ನೊಬ್ಬರಿಗೂ ಕಲಿಸ್ಬೇಕು. ಹೀಗಾಗಿ ಸಂಭಾಷಣೆಗಳು, ಸಮಾಲೋಚನೆಗಳು, ಅಭ್ಯಾಸಗಳು, ಅಂದರೆ ಹೆಚ್ಚಿನ ಸಮಯ ಅಭ್ಯಾಸ ನಾವು ಕಲಿಬೇಕು, ಜನಗಳಿಗೆ ತಿಳಿಸಬೇಕು. ಭಾರತೀಯ ಜೀವನ ಶೈಲಿ ಮನೆಯ ಮಾತಾಗಬೇಕು. ಅದಕ್ಕೆ ಒಳ್ಳೆಯ ಡಾಕ್ಟ್ರುಗಳು ಬರ್ತಿದ್ದಾರೆ, ಅನುಭವಸ್ಥರು ಬರ್ತಿದ್ದಾರೆ, ನಮಗೆಲ್ಲ ಕಲಿಸ್ಕೊಡ್ತಾರೆ. ಮೊದಲನೇ ದಿನ ಸ್ವಾಸ್ಥ್ಯ ಪರೀಕ್ಷಣೆ ಆಗುತ್ತೆ. ಕೊನೆಗೆ ಒಂದು ಸತಿ ಆದಾಗ ನಮ್ಮ ಶರೀರದಲ್ಲಿ ಆದ ಪರಿವರ್ತನೆ ನಮ್ಗೆ ಗೊತ್ತಾಗುತ್ತೆ. ಕೆಲವೆಲ್ಲ ಶಬ್ದಗಳು ನಾವು ಕೇಳದೇ ಇದ್ದಿರ್ಬೋದು, ಅದರ ವರ್ಣನೆ ಗೊತ್ತಾಗುತ್ತೆ. ಪಂಚತತ್ವಗಳು, ಅದರ ಪರಿಣಾಮ, ಪಂಚಕರ್ಮ ಅಂದರೆ ಏನು, ಪಂಚಕೋಶಗಳು ಅಂದ್ರೇನು, ಷಡ್ ಕ್ರಿಯಾ ಅಂದ್ರೇನು, ಶಿರಸಾಸನದ ಲಾಭಗಳೇನು, ಸರ್ವಾಂಗಾಸನ ಹೇಗೆ ಶರೀರದ ಮೇಲೆ ಪರಿಣಾಮ ಮಾಡುತ್ತೆ, ಶವಾಸನದಿಂದ ಹೇಗೆ ಶರೀರ ಪೂರ ರಿಲ್ಯಾಕ್ಸ್ ಆಗುತ್ತೆ, 3 ಗಂಟೆಯ ನಿದ್ದೆ ಕೆಟ್ಟರೂ 10 ನಿಮಿಷ ಸರಿಯಾಗಿ ಶವಾಸನ ಮಾಡಿದರೆ ಪೂರ ಹೇಗಾಗುತ್ತೆ. ಎಷ್ಟು ಅಮೂಲ್ಯ ವಿಷಯ ಅಲ್ವಾ. ಅದಕ್ಕೆ ತಿಳ್ಕೋಬೇಕು, ಕಲಿಬೇಕು. ಆಹಾರ ಹೇಗಿರಬೇಕು, ನಮ್ಮದು ವಾತ ಪಿತ್ತ ಕಫ ಅಂದ್ರೇನು, ಆ
ತ್ರಿದೋಷಗಳನ್ನು ನಿವಾರಣೆ ಮಾಡ್ತಾ ಹೇಗೆ ಬದುಕೋದು, ಇವೆಲ್ಲ ಪ್ರತ್ಯಕ್ಷ ಒಬ್ಬರು ಇನ್ನೊಬ್ಬರು ತಿಳಿಸಿ ಕಲಿಸಿ ಮಾಡುವಂಥ ವ್ಯವಸ್ಥೆ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿಗೆ ಬರೋರು ತುಂಬ ಪುಣ್ಯವಂತರು. ಇವತ್ತೇ ನಿಶ್ಚಯ ಮಾಡಿ ನಾಳೆ ಸ್ನೇಹಿತರಿಗೆ ಹೇಳಿ, ಒಬ್ಬರು 4-5 ಜನ ಸ್ನೇಹಿತನ ಕರ್ಕೊಂಬಂದರೆ ಅಲ್ಲಿ ಸಿಗುವಂಥ ಎಲ್ಲ ವಿಷಯಗಳನ್ನು ನೋಟ್ಸ್ ತೊಗೊಂಡ್ರೆ ಅದರ ಪರಿಣಾಮ ನಮ್ಮ ಜೀವನಕ್ಕೆ ತುಂಬ ಆಗುತ್ತೆ. ಇದೇ ಅಪೇಕ್ಷೆ, ಇದೇ ಇಚ್ಛೆ. ಜೈ ಶ್ರೀರಾಮ್. ನೀವು ಬರೋದನ್ನು ತಿಳಿಸ್ಕೊಡಿ, ನಿಮ್ಮ ದಾರಿ ಕಾಯ್ತಾ ಇರ್ತೀವಿ. ಜೈ ಶ್ರೀರಾಮ್. ಒಂದೇ ಮಾತ್ರ.